ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕಳೆದ ವಾರದ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ, ಕಳೆದ ವಾರದ ಸ್ಮ್ಯಾಕ್ ಡೌನ್ ಅಟೆಂಡೆನ್ಸ್ ಅಲ್ಲೂ ಕೂಡ ಲೋಯೆಸ್ಟ್ ಅಟೆಂಡೆನ್ಸ್ ರೆಕಾರ್ಡ್ ನ ಮಾಡಿತ್ತು. ಕೇವಲ 4,000 ಜನಗಳು ಮಾತ್ರ ಸ್ಮ್ಯಾಕ್ ಡೌನ್ ನ ಅಟೆಂಡ್ ಮಾಡಿದ್ರು. ಅಂಡ್ ಈಗ ಗೈಸ್, ವ್ಯೂವರ್ಶಿಪ್ ಅಲ್ಲೂ ಕೂಡ ಲೋಯೆಸ್ಟ್ ವ್ಯೂವರ್ಶಿಪ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ. ಲಿಟ್ರಲಿ 933K ವ್ಯೂವರ್ಶಿಪ್ ಬಂದಿದೆ ಕಳೆದ ವಾರದ ಸ್ಮ್ಯಾಕ್ ಡೌನ್ ಗೆ. ಅದು ಕೂಡ USA ನೆಟ್ವರ್ಕ್ ಗೆ. ಕೆಲವೊಮ್ಮೆ NXT ಇದು ಕೂಡ ಇದಕ್ಕಿಂತ ಜಾಸ್ತಿ ಬರುತ್ತೆ ಗುರು. ಸ್ಮ್ಯಾಕ್ ಡೌನ್ ಹಿಸ್ಟ್ರಿಯಲ್ಲೇ ಕಳೆದ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಲೋಯೆಸ್ಟ್ ವ್ಯೂವರ್ಶಿಪ್ ಅಂತಾನೆ ಹೇಳ್ಬಹುದು. ಫಾಕ್ಸ್ ನಲ್ಲಿ ಬರಬೇಕಾದ್ರೆ FS1 ಅಲ್ಲಿ ಇದಕ್ಕಿಂತ ಲೋಯೆಸ್ಟ್ ಬರೋದು. ಬಟ್ FS1 ನೆಟ್ವರ್ಕ್ ಬೇರೆ. ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು USA ನೆಟ್ವರ್ಕ್ ಅಲ್ಲಿ. ಲಿಟ್ರಲಿ ಇಷ್ಟೊಂದು ಕಮ್ಮಿ ವ್ಯೂವರ್ಶಿಪ್ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಸೊ ಇದರಿಂದಾನೇ ಗೊತ್ತಾಗ್ತಾ ಇದೆ WWE ಡೌನ್ ಫಾಲ್ ಈಗಾಗಲೇ ಪ್ರಾರಂಭ ಆಗಿ ನಡೀತಾ ಇದೆ ಅಂತ. ಅಂಡ್ ಇದಕ್ಕೆ ಕೆಲವೊಂದಷ್ಟು ಜನ ಟ್ರಿಪಲ್ ಎಚ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಕೋಡಿ ರೋಡ್ಸ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂಡ್ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ರೋಮನ್ ರೈನ್ಸ್ ಆಗಿ ಬ್ಲಡ್ ಲೈನ್ ನ ನೀವು ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬನ್ನಿ ಹಾಗೆ ಹೀಗೆ ಅಂತ. ಲಿಟ್ರಲಿ ಗೈಸ್, 2.6, 2.7, 2.8 ಮಿಲಿಯನ್ ಬರ್ತಿದ್ದಂತಹ ಸ್ಮ್ಯಾಕ್ ಡೌನ್ ಈಗ 900K ಗೆ ಬಂದು ತಲುಪಿದೆ. ಇದಕ್ಕೆ ನಾವು ಯಾರನ್ನ ಬ್ಲೇಮ್ ಮಾಡಬೇಕು? ಚಾಂಪಿಯನ್ ನ ಬ್ಲೇಮ್ ಮಾಡಬೇಕು, ಓನರ್ ನ ಬ್ಲೇಮ್ ಮಾಡಬೇಕು, ಬುಕ್ಕರ್ ನ ಬ್ಲೇಮ್ ಮಾಡಬೇಕು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕಂತೂ ಸ್ಮ್ಯಾಕ್ ಡೌನ್ ಸ್ಥಿತಿ ಸಿಕ್ಕಾಪಟ್ಟೆ ಹದಗೆಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೇಟೆಡ್ ಆರ್ ಸೂಪರ್ ಸ್ಟಾರ್ ಎಡ್ಜ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಡ್ಜ್ ಅವರು WWE ಕಂಪನಿಯಲ್ಲಿ ರಿಟೈರ್ಡ್ ಆಗಿ ಈಗ AEW ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಈಗ WWE ಕಂಪನಿಯಲ್ಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ಜಾನ್ ಸಿನಾ ಹಾಗೆ ಎಡ್ಜ್ ಅವರ ನಡುವೆ ಒಂದು ಫೇಸ್ ಆಫ್, ಒಂದು ಚಿಕ್ಕ ಸೆಗ್ಮೆಂಟ್ ಅಥವಾ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬೇಕು ಅನ್ನೋದು ಫ್ಯಾನ್ಸ್ ಗಳ ಆಸೆ. ಅಂಡ್ ಫ್ಯಾನ್ಸ್ ಗಳು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಪೂರ್ತಿ ಆಗುತ್ತೋ ಇಲ್ವೋ ನನಗಂತೂ ಅನ್ನಿಸ್ತಾ ಇಲ್ಲ. ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ WWE ಅವರು ಟೂರ್ನಮೆಂಟ್ ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಈ ಒಂದು ಕಂಪನಿಯಲ್ಲಿ ಇಲ್ಲದೆ ಇರೋರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ನಮ್ಮ ಜಾನ್ ಸಿನಾ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಅದರಿಂದ ಪ್ರಾಬಬ್ಲಿ ಎಡ್ಜ್ ಅವರು ಬರಬಹುದು ಅಂತ ಒಂದು ಚಿಕ್ಕದಾಗಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೀವಿ. ಅಂಡ್ ಈಗ ರೀಸೆಂಟ್ ಆಗಿ WWE ಅವರು ತನ್ನ ವಾಲ್ಟ್ ಚಾನಲ್ ಅಲ್ಲಿ ಸ್ಟೋರಿ ಆಫ್ ಜಾನ್ ಸಿನಾ ವರ್ಸಸ್ ಎಡ್ಜ್ ರೈವಲ್ರಿ ಹಿಸ್ಟ್ರಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಈ ಒಂದು ವಿಡಿಯೋನ ನೋಡಿ ಫ್ಯಾನ್ಸ್ ಗಳು ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಪ್ರಾಬಬ್ಲಿ ಎಡ್ಜ್ ಅವರು ಜಾನ್ ಸಿನಾ ಅವ್ರನ್ನ ಕಡೆದಾಗಿ ಮೀಟ್ ಮಾಡೋದಕ್ಕಾದ್ರೂ WWE ಕಂಪನಿಗೆ ಬರಬಹುದು, AEW ಕಂಪನಿಯಿಂದ ಪರ್ಮಿಷನ್ ನ ತಗೊಂಡು ಅಂತ. ಚಾನ್ಸಸ್ ಗಳು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಟ್ ಬಂದ್ರೆ ಮಾತ್ರ ನಿಜವಾಗ್ಲೂ ಶಾಕಿಂಗ್ ಮೂಮೆಂಟ್ ಗಳಲ್ಲಿ ಇದು ಒಂದಾಗಿರುತ್ತೆ. ಯಾರಿಗ್ ಗೊತ್ತು, ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಮಂಡೇ ನೈಟ್ ರಲ್ಲಿ ಎಡ್ಜ್ ಅವರು ಬಂದು ಜಾನ್ ಸಿನಾ ಹಾಗೆ ಎಡ್ಜ್ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಈ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಫ್ಯಾನ್ಸ್ ಗಳು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿ ಗ್ರೀನ್ ಹಾಗೆ ಈತನ್ ಪೇಜ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಡೆದಂತಹ ಶೋ ಅಲ್ಲಿ ಇವರಿಬ್ರು ಮೇಲೂ ಕೂಡ ಕ್ರೀಮ್ ನ ಹಾಕಲಾಗುತ್ತೆ. ಅಂಡ್ ಆ ಒಂದು ಕ್ರೀಮ್ ನ ಹಾಕಿಸ್ಕೊಂಡು ಬ್ಯಾಕ್ ಸ್ಟೇಜ್ ಅಲ್ಲಿ ಬರಬೇಕಾದ್ರೆ ನಮ್ಮ ಚೆಲ್ಸಿ ಗ್ರೀನ್ ಅವರು ಹೇಳ್ತಾ ಇರ್ತಾರೆ, ಇದು ಸಿಕ್ಕಾಪಟ್ಟೆ ಡಿಸ್ಕಸ್ಟಿಂಗು. ಅಂಡ್ ನಾನು ನನ್ನ ಲೈಫ್ ಅಲ್ಲಿ ಈ ರೀತಿ ಕ್ರೀಮ್ ನ ಯಾವತ್ತೂ ಕೂಡ ಹಾಕಿಸ್ಕೊಂಡಿಲ್ಲ. ಐ ಹ್ಯಾವ್ ನೆವರ್ ಬೀನ್ ಕ್ರೀಮ್ಡ್ ಆನ್ ಲೈಕ್ ದಿಸ್ ಬಿಫೋರ್ ಅಂತ ಅವರು ಒಂದು ಲೈನ್ ನ ಹೇಳ್ತಾರೆ. ನಾನು ಆ ಒಂದು ಲೈನ್ ನ ನಮ್ಮ ಚೆಲ್ಸಿ ಗ್ರೀನ್ ಅವರು ಹೇಳ್ದಾಗ ಅನ್ಕೋತಾ ಇದ್ದೆ, ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಹೆಂಗೆ ಏನೋ ಒಂದು ರಿಯಾಕ್ಷನ್ ನ ಕೊಡ್ತಾರೆ ಅಂತ. ಸಿಂಪಲ್ ಆಗಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಈ ಒಂದು ಫೋಟೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಯಾವ ರೀತಿ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೀವು ಗೆಸ್ ಮಾಡಿ. ಯಾವ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಾನು ಕೂಡ ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನಮ್ಮ ಚೆಲ್ಸಿಯಾ ಗ್ರೀನ್ ಅವ್ರನ್ನ ನೋಡ್ತಾ ಇದ್ರು ಕೂಡ ನನಗೆ ಅದೇ ಫೀಲ್ ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ WWE ಅವರು ತನ್ನ ಫೈನಾನ್ಷಿಯಲ್ ಇಯರ್ ನ Q3 ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂದ್ರೆ ವರ್ಷದಲ್ಲಿ 4 ಕ್ವಾರ್ಟರ್ಸ್ ಗಳಿರುತ್ತೆ. ನಾನು ಆ ಕ್ವಾರ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ 3 ತಿಂಗಳಿಗೆ ಒಂದೊಂದು ಕ್ವಾರ್ಟರ್ ಅಂತಾನೆ ಹೇಳ್ಬಹುದು. ಸೊ 3 ತಿಂಗಳಲ್ಲಿ ನಾವು ಎಷ್ಟು ಪ್ರಾಫಿಟ್ ನ ಮಾಡಿದ್ವಿ ಅಂತ WWE ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ. ಅಂಡ್ ಈಗ Q3 ನ ರಿಲೀಸ್ ಮಾಡಬೇಕಾದ್ರೆ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, TKO ಗ್ರೂಪ್ ಅವರು ಎಲ್ಲಾ WWE ಇವೆಂಟ್ ಗಳ ಟಿಕೆಟ್ ಪ್ರೈಸ್ ನ ಮಾರ್ಕೆಟ್ ಬೆಲೆಗಿಂತನೂ ಕೂಡ ಜಾಸ್ತಿ ಇಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರಾ, ಪ್ರೀಮಿಯಂ ಲೈವ್ ಇವೆಂಟ್ ಹಾಗೆ SNME ಎಲ್ಲಾದ್ರೂ ಬೆಲೆನೂ ಕೂಡ TKO ಗ್ರೂಪ್ ಅವರು ಜಾಸ್ತಿ ಮಾಡ್ತಾ ಇದಾರಂತೆ. ಅಂಡ್ ಜಾಸ್ತಿ ಮಾಡಬೇಕು ಅಂತ ಅವರು WWE ಗೆ ಹೇಳ್ತಾನೂ ಕೂಡ ಇದಾರಂತೆ. ಸೊ ಇದರಲ್ಲಿ WWE ತೊಂದರೆ ಏನು ಇಲ್ಲ, ಬದಲಿಗೆ TKO ದವರು ನಮಗೆ ಏನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಹಂಗೆ ನಾವು ಮಾಡ್ತಾ ಇದೀವಿ ಅಂತ ನಮ್ಮ ನಿಕ್ ಖಾನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 16,000. ಅಂಡ್ ಈಗಾಗಲೇ WWE ಅವರು 15,000 ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ. ಅಂಡ್
ಇನ್ನ ಬಾಕಿ ಉಳಿದಿರೋದು 1,000 ಟಿಕೆಟ್ಗಳು ಮಾತ್ರ. ಬಟ್ ಗಾಯ್ಸ್, ಈಗಾಗಲೇ ಈ ಒಂದು ಕಂಪ್ಲೀಟ್ ಸೀಟ್ಗಳು ಸೋಲ್ಡ್ ಔಟ್ ಆಗಬೇಕಾಗಿತ್ತು. ಬಟ್ ಇನ್ನೂ ಕೂಡ ಸೋಲ್ಡ್ ಔಟ್ ಆಗಿಲ್ಲ. ಯಾಕಂದ್ರೆ ಟಿಕೆಟ್ ನ ಬಿಡ್ತೀವಿ ಅಂತ WWE ಅವರು ಅನೌನ್ಸ್ ಮಾಡಿದಾಗ್ಲೇನೆ 60,000 ಜನ ಕ್ಯೂ ಅಲ್ಲಿ ನಿಂತಿದ್ರಂತೆ ಟಿಕೆಟ್ಗಳನ್ನ ಖರೀದಿ ಮಾಡೋದಕ್ಕೆ. ಈಗಲೂ ಕೂಡ 1,000 ಟಿಕೆಟ್ಗಳು ಬಾಕಿ ಉಳಿದಿದೆ. ಅಂದ್ರೆ ಅದಕ್ಕೆ ಮೈನ್ ರೀಸನ್ ಒಂದು, ಜಾಗ ಕಮ್ಮಿ ಇದೆ. ನಮಗೆ ಹತ್ರದಿಂದ ಜಾನ್ ಸಿನಾ ಅವ್ರನ್ನ ನೋಡಬೇಕಾಗಿತ್ತು. ಬಟ್ ಈಗ ಹತ್ತಿರದ ಸೀಟ್ಗಳೆಲ್ಲದೂ ಕೂಡ ಫಿಲಪ್ ಆಗಿದೆ. ಎಂಡ್ ಅಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನೋಡೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಫ್ಯಾನ್ಸ್ಗಳು ಸದ್ಯಕ್ಕೆ ಖರೀದಿ ಮಾಡ್ತಾ ಇಲ್ಲ, ಅಥವಾ ಟಿಕೆಟ್ ಗಳ ಪ್ರೈಸ್ ನ WWE ಅವರು ದುಬಾರಿ ಇಟ್ಟಿದ್ದಾರೆ ಅಂಡ್ ಅದಕ್ಕೂ ಕೂಡ ಖರೀದಿ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಸ್ಟೇಡಿಯಂ ಅಲ್ಲಿ ಆಗಿದ್ರೆ ಚೆನ್ನಾಗಿರೋದು. ಲಿಟ್ರಲಿ 60,000ದಲ್ಲಿ ಸ್ಟಾರ್ಟಿಂಗ್ ಒಂದು 40,000 ಖರೀದಿ ಮಾಡೋರು ಗುರು. ಬೇಗ ಹತ್ರದಲ್ಲಿರೋ ಸೀಟ್ನೆಲ್ಲದನ್ನು ಕೂಡ ನಾವು ಪರ್ಚೇಸ್ ಮಾಡೋಣ ಅಂತ ಪರ್ಚೇಸ್ ಮಾಡಿಬಿಡೋರು. ಬಟ್ ನಿಮಗೆ ಎಲ್ಲದರಲ್ಲೂ ಕೂಡ ದುಡ್ಡು ಮಾಡ್ತೀರಾ, ಬಟ್ ಇಂಥ ಅವಕಾಶ ಸಿಕ್ಕಾಗ ನೀವು ದುಡ್ಡು ಮಾಡೋದಿಲ್ಲ. ಏನೇ ಆಗ್ಲಿ, ಅದನ್ನ ಬಿಟ್ಟು ಹಾಕಿ ಈಗ WWE ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಈ ಒಂದು ಲಿಸ್ಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. 2022ರಿಂದ 2025 ಕ್ವಾರ್ಟರ್ 2 ತನಕ WWE ರೆವೆನ್ಯೂ ಎಷ್ಟಿದೆ ಅಂಡ್ ಅಷ್ಟೇ ಪ್ರಾಫಿಟ್ ನ ಎಷ್ಟು ಗಳಿಸಿದ್ದಾರೆ ಅಂತ ಒಂದು ಲಿಸ್ಟ್ ಇದೆ. ಅಂಡ್ ನಾನು ಇಲ್ಲಿ 2022 ಕ್ವಾರ್ಟರ್ 2 ಹಾಗೆ 2025 ಕ್ವಾರ್ಟರ್ 2 ನ ಕಂಪೇರ್ ಮಾಡೋದಾದ್ರೆ, 2022 ಕ್ವಾರ್ಟರ್ 2 ಅಲ್ಲಿ WWE ರೆವೆನ್ಯೂ $328.2 ಮಿಲಿಯನ್ ಇತ್ತು. ಅಂಡ್ ಅಷ್ಟರಲ್ಲಿ WWE ಪ್ರಾಫಿಟ್ $121 ಮಿಲಿಯನ್ ಇತ್ತು. ಅಂದ್ರೆ WWE ಅವರು 2022 ಕ್ವಾರ್ಟರ್ 2 ಅಲ್ಲಿ ಟೋಟಲ್ ಆಗಿ $328 ಮಿಲಿಯನ್ ನ ಅರ್ನ್ ಮಾಡಿದ್ರು. ಬಟ್ ಆ ಅರ್ನ್ ಮಾಡಿದ್ರಲ್ಲಿ WWE ಬಂಡವಾಳ, WWE ಖರ್ಚು ಎಲ್ಲದನ್ನು ಕೂಡ ಕಳೆದಿ $121 ಮಿಲಿಯನ್ ಪ್ರಾಫಿಟ್ ಅಲ್ಲಿ ಇತ್ತು. ಅಂಡ್ ಈಗ ನಾವು 2025 ಕ್ವಾರ್ಟರ್ 2ಗೆ ಅದನ್ನ ಹೋಲಿಸಿದ್ರೆ ಇವರ ರೆವೆನ್ಯೂ $556.2 ಮಿಲಿಯನ್. ಸೊ 2025 ಕ್ವಾರ್ಟರ್ 2 ಅಲ್ಲಿ $556 ಮಿಲಿಯನ್ ಗಳನ್ನ ಸಂಪಾದನೆ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಅವರ ಬಂಡವಾಳ, ಖರ್ಚು ಎಲ್ಲದನ್ನು ಕೂಡ ಕಳೆದಿ $329.8 ಮಿಲಿಯನ್ ಗಳನ್ನ ಪ್ರಾಫಿಟ್ ಮಾಡಿದ್ದಾರೆ. ಲಿಟ್ರಲಿ ಪ್ರಾಫಿಟ್ ಮಾರ್ಜಿನ್ ಡಬಲ್ ಗಿಂತನೂ ಕೂಡ ಜಾಸ್ತಿ ಆಗಿದೆ. ಇಲ್ಲಿ WWE ಅವರು ಖರ್ಚನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿ ಟಿಕೆಟ್ ಪ್ರೈಸ್ ಗಳನ್ನ ಜಾಸ್ತಿ ಮಾಡಿರೋದ್ರಿಂದಾನೇ ಈ ಒಂದು ಪ್ರಾಫಿಟ್ ಮಾರ್ಜಿನ್ ನಮಗೆ ನೋಡೋದಕ್ಕೆ ಸಿಕ್ಕಿರೋದು. ಸೊ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿರೋದಕ್ಕೆ WWE ಅವರು ಈ ರೀತಿ ಪ್ರಾಫಿಟ್ ನ ಮಾಡೋದಕ್ಕೆ ಆಗ್ತಿರೋದನ್ನ ಬಿಟ್ರೆ ಅವರು ಒಳ್ಳೆ ಶೋನು ಕೂಡ ಕೊಡ್ತಾ ಇಲ್ಲ. ಅಂಡ್ 2022ರಲ್ಲಿ ಟಿಕೆಟ್ ಪ್ರೈಸ್ ಎಷ್ಟಿತ್ತು, ನಾರ್ಮಲ್ ಆಗಿ ಮಾರ್ಕೆಟ್ ಬೆಲೆ ರೀತಿನೇ ಟಿಕೆಟ್ ಪ್ರೈಸ್ ನ ಇಟ್ಟಿದ್ರೆ ಇಷ್ಟೊಂದು ಕೋಟಿನ WWE ಅವರು ಸಂಪಾದನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂಡ್ ಆ $329 ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ, $329 ಮಿಲಿಯನ್ ನ ಕನ್ವರ್ಟ್ ಮಾಡಿದ್ರೆ 2,900 ಕೋಟಿ ಚಿಲ್ಲರೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ 2025 ಕ್ವಾರ್ಟರ್ 2 ಅಲ್ಲಿ WWE ಪ್ರಾಫಿಟ್ 2,900 ಕೋಟಿ. ನಿಜವಾಗ್ಲೂ ಇಷ್ಟೊಂದು ಕೋಟಿ, 1,000 ಕೋಟಿನ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಅದ್ಭುತವಾದ ಶೋನ ನಮಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ನಾವು WWE ನ ಬೈಬೇಕು, TKO ನ ಬೈಬೇಕು, ಅಥವಾ ವಿನ್ಸ್ ಮೆಕ್ಮೆನ್ ಅವ್ರನ್ನ ಬೈಬೇಕು ಗೊತ್ತಾಗ್ತಾ ಇಲ್ಲ. ವಿನ್ಸ್ ಮೆಕ್ಮೆನ್ ಅವ್ರನ್ನ ಯಾಕೆ ಬೈತಾ ಇದ್ದೀನಿ ಅಂದ್ರೆ, ಅವರು WWE ನ TKOಗೆ ಮಾರಿದ್ದಕ್ಕೆ.